ನಮಸ್ಕಾರ ಎಲ್ಲ ಕೆ ಸಿ ಟಿ ವಿದ್ಯಾರ್ಥಿ ವೆರಿ ವೆಲ್ಕಮ್ ಬ್ಯಾಕ್. ಸೊ ಭಾಳಷ್ಟು ಅಪ್ಡೇಟ್ಸ್ಗಳಿದೆ. ಸೊ ವಿದ್ಯಾರ್ಥಿಗಳೇ, ಸೊ ನೋಡಿ ಗೂಗಲ್ ಅವರೇ ನಿನ್ನೆ ಹೇಳ್ತಾ ಇದ್ರು ರಿಸಲ್ಟ್ ಬರುತ್ತಂತ. ಓಕೆ, ಸೊ ಇವಾಗ ನೋಡಿದ್ರೆ ಇಲ್ಲ ಇವತ್ತು ನಿನ್ನೆ ಬರಲ್ಲ ಅಂತ ಹಾಕಿದ್ದಾರೆ. ಇಲ್ಲಿ ನೋಡಿ ನಾಟ್ ಟುಡೇ ಅಂತ ಹಾಕಿದ್ದಾರೆ. ಓಕೆ, ಸೊ ನೋಡಿ ಹಿಂಗೆ ಗೂಗಲ್ ನಂಬಲಿಕ್ಕೆ ಹೋಗ್ಬಾರ್ದು ಹಂಗಂದರೆ. ಸೊ ಇಲ್ಲಿ ನೋಡಿ 9 hours ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 9 hours. ಸೊ May 30 ಬರುತ್ತಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಟೈಮಿಂಗ್ ಕೂಡ ಇಲ್ಲಿ 20 ಇದು ಹಳೇದು ಬಿಡಿ, ಬಟ್ May 30 ಅಂತ. ಬಟ್ May 30 ಎಕ್ಸಾಕ್ಟ್ ಇಲ್ಲ, ಆಪ್ಷನ್ ಕನ್ಫರ್ಮ್ ಆಗಬೇಕು. ಅದ್ರ ಜೊತೆಗೆ ವಿದ್ಯಾರ್ಥಿಗಳೇ, ಇಲ್ಲಿ ಕೂಡ ರಿಸಲ್ಟ್ಸ್ ಒಳ್ಳೆ ನಾನು ಚೆಕ್ ಮಾಡಿದೆ, ಇದನ್ನು ಕೂಡ ಅಲ್ಲಿ ಕೊಟ್ಟಿದ್ದಿಲ್ಲ. ಓಕೆ, ಇದು KCETದು. ಸೊ ಮತ್ತು ವಿದ್ಯಾರ್ಥಿಗಳೇ, ಸೊ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಭಾಳ ಜನ ಕೇಳ್ತಾ ಇದ್ದರು. ಅಫ್ಕೋರ್ಸ್ ವಿದ್ಯಾರ್ಥಿಗಳೇ, ಇವಾಗೇನು ರಿಸಲ್ಟ್ ಬಂದ ತಕ್ಷಣವೇ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ. ಸೊ ಪ್ಲೀಸ್ ಆ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಸೀಕ್ರೆಟ್ ಕೀ ಅಂತ ಮೆನ್ಷನ್ ಮಾಡುತ್ತೆ. ನಾನು ಹಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಸ್ಲಿಪ್ ಇರುತ್ತೆ, ಸೀಕ್ರೆಟ್ ಕೀ ಹೆಂಗಿರುತ್ತೆ, ಓಕೆ, ಎಷ್ಟು ಡಿಜಿಟ್ ನಂಬರ್ ಇರುತ್ತೆ, ಓಕೆ, ಎಲ್ಲ ಕೌನ್ಸಿಲಿಂಗ್ ಪ್ರೊಸೀಜರ್ ಎಲ್ಲ ಕೂಡ ನಾನು ಇನ್ನೊಮ್ಮೆ ಕಮೆಂಟಲ್ಲಿ ಕೊಟ್ಟಿರ್ತೇನೆ. ವಾಚ್ ಮಾಡಿ, ಯಾರು ನೋಡಿಲ್ಲ, ಯಾಕಂದ್ರೆ ನಿಮಗೆ ಅದು ಇಂಪಾರ್ಟೆಂಟ್. ಇಲ್ಲಾಂದರೆ ನಿಮಗೆ ಸೀಟ್ ರದ್ದಾಗುತ್ತೆ. ಯಾಕಂದರೆ ನೀವು ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಚೆನ್ನಾಗಿ ಪ್ರಾಪರ್ ಸ್ಟೆಪ್ಸನ್ನು ಫಾಲೋ ಮಾಡಿಲ್ಲ ಅಂದರೆ ಆಫ್ಕೋರ್ಸ್ ನಿಮ್ಮ ಸೀಟನ್ನ ನೀವೇ ಕಳ್ಕೊತೀರಾ. ಆಯಿತಾ? ಭಾಳಷ್ಟು ಜನ ಡೌಟ್ಸ್ ಕೇಳಿದ್ದಾರೆ. ಸೊ ಎಲ್ಲರೂ ಕೂಡ ಏನೇನಂದರೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಕಾಲೇಜಸ್ ಏನು ಆಪ್ಷನ್ ಎಂಟ್ರಿಗೆ ಎಲ್ಲ ಕೂಡ ಕಾಲೇಜ್ ಲಿಸ್ಟನ್ನು ಮತ್ತೊಮ್ಮೆ ವಾಟ್ಸಪ್ ಗ್ರೂಪಿಗೆ ಹಾಕ್ತೀನಿ. ಭಾಳ ಜನ ಕೇಳಿದ್ದೀರ ಹಾಗಾಗಿ. ಆಯಿತಾ? ಸೊ ಮಾರ್ಕ್ಸ್ ಎಂಟ್ರಿ ಮೋಸ್ಟ್ಲಿ ನಿನ್ನೆ ಮುಗೀತದು. ಓಕೆ, ಯಾರು ಫ್ರೆಷರ್ ಇದ್ದರೆ ಏನು ಅಪ್ಲೈ ಮಾಡುವಂಥದ್ದೇನಿಲ್ಲ. ಆಯಿತಾ? ಸರ್ KCET ಮೇಲೆ BMS ಮಾಡ್ಬೋದಾ? ನೋಡಿ, ನೀವು BMS ಏನಾಗುತ್ತೆ ಅದು ನೀಟ್ ಮೇಲೇ ಆಗುತ್ತೆ. ಓಕೆ, KCET ಮೇಲೆ ಆಗಲ್ಲ. ಸೊ ಅದಕ್ಕೆ ನಿಮಗೆ ನೀಟಲ್ಲೇ ಆಗುತ್ತೆ. ಸರ್ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಸರ್ CSA ಇಂಜಿನಿಯರಿಂಗ್ OBC ದಾವಣಗೆರೆ. ಓಕೆ, ಗುಡ್. ಕೆಲವೊಬ್ರು OBC ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ, CSಗೆ. ಸೊ ನೀವು ಕೂಡ ಕಮೆಂಟ್ ತಿಳಿಸಿ ಅಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ. CET ರಿಸಲ್ಟ್ ವಿದ್ಯಾರ್ಥಿ ಅದೇ ಹೇಳಿದ್ನಲ್ಲ ಫಸ್ಟಲ್ಲಿ, ಅಲ್ಲೇ ಎಜುಕೇಷನ್ ಲೋನ್ ನೋಡಿ ನೀವು ಒಂದು ಬ್ಯಾಂಕಿಗೆ ಅಪ್ರೋಚ್ ಆಗಿ ಯಾವುದೇ SBI ಹೋಗಿ ಅಲ್ಲಿ ಕೇಳಿ ಪ್ರೊಸೀಜರ್ ಹೆಂಗಿದೆ ಅಂತ. ಸಿಂಪಲ್ ಆಗಿರುತ್ತೆ, ನಿಮ್ಗೆ ಅವರು ಕೊಡ್ತಾರೆ. ಓಕೆ, ಸೊ ಇನ್ನೊಂದೇನಪ್ಪ ಅಂದರೆ ಸರ್ ಕಾಲೇಜಸ್ ಇನ್ನೊಮ್ಮೆ ಸೆಂಡ್ ಮಾಡಿ. ಓಕೆ, ಮಾಡ್ತೀನಿ, ಡೋಂಟ್ ವರಿ. ಓಕೆ, ಸರ್ ಗೌರ್ಮೆಂಟ್ ಕಾಲೇಜ್ ಫೀಸ್ ಅಷ್ಟೇ ಇರುತ್ತೆ ಸರ್, ಹೌ ಟು ಫೈಂಡ್ ಸರ್? ಎಷ್ಟಿರುತ್ತಾ? ಸೊ ಅದೇ ಹೇಳಿದ್ನಲ್ಲ, ಹೌ ಟು ಫೈಂಡ್ ಅಂತಂದರೆ, ಸೊ ನಾನು ಗೊತ್ತಿದೆ ಯೂಶ್ವಲಿ ನಿಮ್ಗೆ ಯಾವ ಕೋರ್ಸ್ ಕಮೆಂಟ್ ಸಹ ನಿಮಗೆ ರಿಪ್ಲೈ ಮಾಡ್ತೀನಿ. ಆಯಿತಾ? ಸೊ ನೆಕ್ಸ್ಟು CET ರ್ಯಾಂಕ್ ಕಡಿಮೆ ಇದ್ದರೆ ಕಾಲೇಜ್ ಸಿಗುತ್ತೆ. ಅಫ್ಕೋರ್ಸ್ ಸಿಕ್ಕೇ ಸಿಗುತ್ತೆ, ಡೋಂಟ್ ವರಿ. ಓಕೆ, ಆಲ್ ಓವರ್ ಕರ್ನಾಟಕ ಎಲ್ಲಾದ್ರೂ ಯಾವುದೇ ಮೂಲೆಯಲ್ಲಿ ಸಿಕ್ಕೇ ಸಿಗುತ್ತೆ. ಆಯಿತಾ? ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಎಲ್ಲರೂ ಕೂಡ ಈ ರೀತಿ ಹಾಕಿದವ್ರಿಗೆ ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಸೊ ನೆಕ್ಸ್ಟು ಸೆಕೆಂಡ್ PUC ಎಕ್ಸಾಮ್ ಸೆಕೆಂಡ್ 2ಗೆ ಕನ್ಸಿಡರ್ ಮಾಡ್ತಾರೆ, ಡೋಂಟ್ ವರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಗ್ರೇಸ್ ಮಾರ್ಕ್ಸ್ ಡೌಟು. ಓಕೆ, ಈ ವರ್ಷ ಡೌಟ್ ಇದೆ. ಓಕೆ, ಸರ್ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಸರ್ ರಿಸಲ್ಟ್ ಯಾವಾಗ ಕಾಮೆಂಟ್ಗೆ ವಿಡಿಯೋ ಮಾಡಿ ಅಂತ ಹಾಕಿದ್ದಾರೆ. ಮಾಡ್ತೀನಿ ಡೆಫಿನೆಟ್ಲಿ. ಹಾಯ್ ಸರ್, ಮೈ CET ಮಾರ್ಕ್ಸ್ ಎಷ್ಟಿದೆ? ಓಕೆ, ಫೈನ್. ಎಲ್ಲ ಕೂಡ ಭಾಳ ಜನ ಈ ಟೈಪ್ ಹಾಕಿದ್ದಾರೆ. ರಿಪ್ಲೈ ಬರುತ್ತೆ. ಕೌನ್ಸಿಲಿಂಗ್ ಎಲ್ಲಿ ಇರುತ್ತೆ ಸರ್? ಆನ್ಲೈನಲ್ಲೇ ಇರುತ್ತೆ ಕೌನ್ಸಿಲಿಂಗ್. ಯು ಕ್ಯಾನ್ ಚೆಕ್ ಇಟ್ ಔಟ್ ದೇರ್. ಓಕೆ, ಆನ್ಲೈನಲ್ಲಿ ಇವಾಗ ಏನು ಆಪ್ಷನ್ ಎಂಟ್ರಿ ನಾನು ಮಾಡ್ತೀನಲ್ಲ ಅದ್ರ ಮೇಲೆ ಇರುತ್ತೆ. ಸೊ ಹಾಗಾಗಿ ಆಲ್ ದ ಬೆಸ್ಟ್ ಎಲ್ಲ KCET ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ರೆಡಿ ಮಾಡ್ಕೊಳ್ಳಿ ಆಪ್ಷನ್ ಎಂಟ್ರಿ ಇದಕ್ಕೆ ಎಲ್ಲ ಕಾಲೇಜ್ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಯಾಕಂದರೆ 1-2 ವಾರಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ ಇವಾಗ ಏನೋ ಫ್ರೀ ಇದ್ದೀರಾ ಸರ್, ಎಷ್ಟೋ ದಿನ ಆಯ್ತು ರೀ ಫ್ರೀ ಇದೇವೆ ಅಂತ. ನಿಮ್ಗೆ ಒನ್ಸ್ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಔಟ್ ಆಗಿ ಆಪ್ಷನ್ ಎಂಟ್ರಿ ಬಿಗಿನ್ ಆಗ್ತಪ್ಪ ಅಂದರೆ ನಿಮಗೆ ಟೈಮೇ ಇರಲ್ಲ. ಓಕೆ, ಕ್ವಿಕ್ಕಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ನೋಡಿ, ಒಂದೊಂದು ಆಪ್ಷನ್ ಎಂಟ್ರಿ ಸೆಲೆಕ್ಟ್ ಮಾಡ್ತಿರಲ್ಲ, ನಿಮ್ಮ ಲೈಫ್ ಡಿಸಿಷನ್ ಕರಿಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ತೀರಾ ಅದೇ ಕಾಲೇಜ್ ಸಿಗೋದು ಚಾನ್ಸ್ ಇರುತ್ತೆ. ಓಕೆ, ಇವಾಗ ಟಾಪ್ 200 ಮಾಡಿದ್ರೆ ಅಂದರೆ ನಿಮಗೆ 50ನೇ ಕಾಲೇಜು ಅಥವಾ 100th ಕಾಲೇಜು ಸಿಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಪ್ರಾಪರ್ ಆಪ್ಷನ್ ಎಂಟ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಕರಿಯರ್. ಅದಕ್ಕೆ KE ಅವರು ಕೂಡ ತಿಳಿಸಿದ್ದಾರೆ ಬ್ರೋಚರಲ್ಲಿ, ನೀವು ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಮಾತ್ರ ನಿಮಗೆ ಕಾಲೇಜ್ ಸಿಗುತ್ತೆ. ಓಕೆ, ಸೊ ಏನು ಬರೀ 10 ಕಾಲೇಜ್ ಹಾಕಿದ್ದೆ 5 ಕಾಲೇಜ್ ಹಾಕಿದೆ ಅಂದರೆ ನಿಮಗೆ ಸಿಗಲ್ಲ. ಮತ್ತು ಅಲ್ಲಿ ಸಿಕ್ಕೊಂಡ್ಬಿಡ್ತೀರಾ. ಓಕೆ, ಮೊದಲೇ ಫೀಸ್ ಪೇ ಮಾಡಿರ್ತೀರಾ, ಬೇರೆ ಯಾವುದೂ ಆಪ್ಷನ್ ಇರೋಲ್ಲ, KE ಒಂದೇ ಇರುತ್ತೆ. ಎಲ್ಲ ಕೂಡ ಪ್ರೈವೇಟ್ ಕಾಲೇಜಲ್ಲಿ ಎಲ್ಲ ಕೂಡ ಸೀಟ್ಸ್ ಫುಲ್ ಆಗಿದ್ದಾವೆ. ಹಾಗಾಗಿ ಸೊ ಪ್ಲೀಸ್ ಪ್ರಾಪರಾಗಿ ನಾನು ಎಲ್ಲ ಪ್ರತಿಯೊಂದು ಕೌನ್ಸಿಲಿಂಗ್ ಪ್ರೊಸೀಜರ್ ವಿಡಿಯೋ ನೋಡ್ಕೊಳ್ಳಿ, ಕಮೆಂಟಲ್ಲಿ ಹಾಕಿರ್ತೇನೆ. ಓಕೆ, ವಿಡಿಯೋಗೆ ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.